ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸುಭಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ ತೆರವುಗೊಳಿಸುವಂತೆ ಶ್ರೀರಾಮ್ ಸೇನೆ ಆಗ್ರಹ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ. ನಿರ್ಲಕ್ಷ್ಯ ತೋರಿದ ನ್ಯೂರೋ ಸರ್ಜನ್ಗೆ ದಂಡನೆ, 2 ತಿಂಗಳು ಅಮಾನತು. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆದೇಶ. 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶ. ಸಚಿವ ಶಿವಲಿಂಗೇಗೌಡರ ಮೇಲೆ ಯಾವುದೇ ದ್ವೇಷ ಇಲ್ಲ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಹೊರಗುತ್ತಿಗೆ ನೌಕರರಿಂದ ಕನಿಷ್ಠ ವೇತನಕ್ಕೆ ಪಟ್ಟು ಜಾರಿ ಮಾಡದಿದ್ರೆ ಹೋರಾಟದ ಎಚ್ಚರಿಕೆ. ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಆಗ್ರಹ. ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಹಿನ್ನೆಲೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡಲಿ. ನೂತನ ಸಚಿವರಿಗೆ ಮಾಜಿ ಸಚಿವ ಎ ಮಂಜು ಸಲಹೆ. ಆಲೂರಿನಲ್ಲಿ ರಸ್ತೆ ಬದಿ ಅನಧಿಕೃತ ಗೂಡಂಗಡಿಗಳ ತೆರವು. ಜೆಸಿಬಿ ಕಾರ್ಯಾಚರಣೆ. ಪೊಲೀಸರ ಬಿಗಿ ಬಂದೋಬಸ್ತ್. ವಾರ್ತೆಗಳ ವಿವರ. ಹಾಸನ ನಗರದ ರಾಘವೇಂದ್ರ ಕಾಲೋನಿಯ ಬೀರ್ನಹಳ್ಳಿ ಕೆರೆ ಹತ್ತಿರ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದ್ದು, ಕೂಡಲೇ ಇದಕ್ಕೆ ತಡೆಯನ್ನ ನೀಡಬೇಕು ಅಂತ ಕೋರಿ ಶ್ರೀರಾಮ ಸೇನೆ ವತಿಯಿಂದ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಕೃಷ್ಣಮೂರ್ತಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಸದರಿ ಜಾಗಕ್ಕೆ ಶೀಘ್ರವೇ ಭೇಟಿಯನ್ನು ನೀಡಲಿ. ಕೂಡಲೇ ಅಲ್ಲಿ ಏನು ಅತಿಕ್ರಮವಾಗಿ ಮನೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದನ್ನ ತೆರವುಗೊಳಿಸಬೇಕು. ಜಾಗವನ್ನ ಯಾವ ಉದ್ದೇಶಕ್ಕೆ ಮೀಸಲಿಡಲಾಗಿತ್ತು, ಯಾವ ಕಾಮಗಾರಿ ನಡೀತಾ ಇತ್ತು ಅಂಡ್ ಇದಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು ಎಂಬ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ನಿಗದಿತ ಜಾಗ ನಗರದ ನಾಗರಿಕ ಉದ್ದೇಶಕ್ಕೆ ಬಳಕೆಯಾಗಬೇಕು. ಅದು ಸರ್ಕಾರಿ ಜಾಗ ಅಂತ ಬೋರ್ಡ್ ಅಳವಡಿಸಿದ್ರು ಕೂಡ ಅದನ್ನು ಕಿತ್ತಾಕಿ ಕಟ್ಟಡವನ್ನ ಕಟ್ತಾ ಇದ್ದಾರೆ. ಹಾಗಾಗಿ ಕಟ್ಟಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ನಗರಾಧ್ಯಕ್ಷ ದರ್ಶನ್, ಪ್ರತಿಮಾ ಅಂಡ್ ಗೋರಕ್ಷಕ ವಿನಯ್ ಕೆರೆಹಳ್ಳಿ, ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್ ಮೊದಲಾದವರು ಹಾಜರಿದ್ದರು. ಜೈ ಶ್ರೀರಾಮ್. ದರ್ಶನ್ ಅಂತೇಳಿ ನಗರಾಧ್ಯಕ್ಷ ಶ್ರೀರಾಮ್ ಸೇನೆ. ಇವರು ಸರ್ಕಾರಿ ಜಾಗದಲ್ಲಿ ಏನು ಮಾಡಿದ್ದಾರೆ, ಒಂದು 3 ಜನ ಅದು ಅಂಬೇಡ್ಕರ್ ಭವನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಂಥ ಜಾಗಗಳಿಗೆ ಇವ್ರು ಏನು ಮಾಡಿದ್ದಾರೆ, ಸ್ವಂತ ಜಾಗ ಅನ್ನೋ ರೀತಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಬಡವ್ರಿಗಾದರೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ತೆರವು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಮನೆ ಕಟ್ಕೊಂಡು ಅದು RCC ಮನೆ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಪ್ರಭಾವಳಿಗಳ ಒಂದು ಕಾರಣವೂ ಇದೆ. ತುಂಬ ಅತಿಶಯೋಕ್ತಿ ಅನ್ನೋ ರೀತಿ ಅವರು ಮಾತಾಡಿಕೊಂಡು ಒಂದು ಮನೆಗಳನ್ನ ಕಟ್ಟಿ ಯಾರಿಗೂ ಅವರು ಬೆಲೆ ಕೊಡದೇ ಇರೋ ರೀತಿ ಒಂದು ಇದು ಮಾಡ್ತಾ ಇದ್ದಾರೆ. ನಾವು ಒಂದು ವಾರ ಆಯ್ತು ಇಲ್ಲಿ ಬಂದು ಒಂದು ಲೆಟ್ರನ್ನು ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ. ಇವಾಗ ಹೇಳಿದ್ದಾರೆ, ನೋಡೋಣ, ಇನ್ನು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಬಡವರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರಿ ಜಮೀನ ನಾವು ಎಲ್ಲಂದ್ರಲ್ಲಿ ಮನೆ ಕಟ್ತೀವಿ ಅನ್ನೋಂಗಿದ್ರೆ ನಾವು ಹೆಂಗೆ ಬೇಕಾದ್ರೂ ಕಟ್ಕೊಬೋದು. ನಾವು ಅದಕ್ಕೆ ಇವ್ರ ಹತ್ರ ಕೇಳಿದ್ವಿ, ಇಲ್ಲೇ ನಗರಸಭೆ ಪಕ್ಕದಲ್ಲಿ ಒಂದು ಜಾಗ ಇದ್ದರೆ ನಮಗೂ ಕೊಡಿ, ಬಡವರು ಒಂದು 4 ಜನದ ಮನೆ ಕಟ್ಸ್ತೀವಿ ಅಂತ ಹೇಳಿದ್ವಿ. ನೋಡಿ, ಇದು ಏನು ಒಂದು ವಾರದಿಂದ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಯಾವುದೇ ಹೆದರಿಕೆ ಇಲ್ಲದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗಂಗೆ ಎಲ್ಲ ರೀತಿ ಸ್ಟೇರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದನ್ನು ತಂದು ಅರ್ಜಿ ಕೊಟ್ಟಿದ್ರು ಸಹ 1 ವಾರದಿಂದ ಇವರು ಪಾಪ ಫೋನಲ್ಲಿ ಟಚಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು. ಆದರೂ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ, 3 ಗಂಟೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರಾಗಿದ್ದರೆ ಅದನ್ನು ನಾವು ತೆರವುಗೊಳಿಸ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರು ಸಹ ಅಲ್ಲಿ ಕೆಲಸ ನಡೀತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರಾಜಕೀಯ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಅನ್ನೋದಕ್ಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಕಾರಣ ಆಗಿದೆ. ದಯಮಾಡಿ ಈ ಜಾಗದ ವಿಚಾರಗಳನ್ನು ವಿಮರ್ಶಿಸಿ ಇದು ಸತ್ಯ ಅಸತ್ಯತೆಗಳನ್ನು ಹೊರಹಾಕಿ ಒಬ್ಬರಿಗೆ ಪಾಠವನ್ನು ಕಲಿಸಿದ್ರೆ ಎಲ್ಲೂ ಸಹ ಸರ್ಕಾರಿ ಜಾಗವನ್ನು ಯಾರೂ ಆಕ್ರಮಿಸೋದಿಲ್ಲ. ಇವ್ರಿಗೇನಾದರೂ ಜಯ ಸಿಕ್ಕಿದ್ರೆ ಅಕ್ರಮವಾಗಿ ಕಟ್ಟಿದ್ದಕ್ಕೆ ಬೇರೆಯವರೆಲ್ಲರೂ ಅಕ್ರಮ ಜಾಗದಲ್ಲಿ ಕೂತಾಗ ಯಾರು ಬಂದು ಕ್ವಶನ್ ಮಾಡೋ ಹೋಗಿಲ್ಲ. ಏನು ಒಂದು ನಗರಸಭೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ 1 ವಾರದಿಂದ ಅಕ್ರಮವಾಗಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ 2004ರಲ್ಲಿ ಸರ್ವೆ ನಂಬರು 58/1 ಆ ಸರ್ವೆ ನಂಬರಲ್ಲಿ ಮೀಸಲಾತಿ ಬಿಟ್ಟಿದ್ರು. ಅಂಬೇಡ್ಕರ್ ಭವನ ಮತ್ತು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಬೇಕು ಅಂತೇಳಿ ಒಂದು ಮೀಸಲಾತಿ ಬಿಟ್ಟಿದ್ದ ಜಾಗದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯರೇ ಒಂದು ಬೋರ್ಡ್ ಹಾಕಿದ್ರು, ಇದು ಸರ್ಕಾರಿ ಜಾಗ, ಅಂಬೇಡ್ಕರ್ ಭವನ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಮೀಸಲಿದ್ದ ಜಾಗವನ್ನು ಇವತ್ತು ಅಕ್ರಮವಾಗಿ ಕಟ್ಟಡವನ್ನು ಕಟ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಅದಕ್ಕೋಸ್ಕರ ತೆರವುಗೊಳಿಸಿ ಅದನ್ನು ಸರ್ಕಾರಿ ಜಾಗ ಉಳಿಸಿ, ದೇವಸ್ಥಾನ ಜಾಗ ಉಳಿಸಿ ಅಂತ
ಅಂತೇಳಿ ನಾವು ನಗರಸಭೆ ಕೃಷ್ಣಮೂರ್ತಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೋ ಕಮಿಷನರ್ಗೆ. ಅದರ ಪ್ರಕಾರವಾಗಿ ಇವಾಗ ಅವರು ಮಧ್ಯಾಹ್ನ ಒಂದು 3 ಗಂಟೆಗೆ ನಾವು ಬಂದು ಪರಿಶೀಲನೆ ಮಾಡಿ ಅದು ತೆರವುಗೊಳಿಸ್ತೀವಿ ಖಂಡಿತವಾಗ್ಲೂ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಹಿಂಗೆ ಇರುತ್ತೆ, ಅದು ತೆರವುಗೊಳಿಸೋವರೆಗೂ ನಾವಿಲ್ಲಿ ಅದು ತೆರವುಗೊಳಿಸಲಿಲ್ಲ ಅಂದರೆ ನಾವಿಲ್ಲಿ ಬಂದು ಮನವಿ ಕೊಟ್ಟೆ ಅಲ್ಲೇ ಒಂದು ವಾರ ಆಗಿದೆ, 15 ದಿನ ಆಯಿತು. ಅವನು ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ, ಅಕ್ರಮವಾಗಿ ಕಟ್ತಿದ್ದಾನೆ, ಇವತ್ತು ಬರ್ತೀನಿ ನಾಳೆಗೆ ಬರ್ತೀನಿ ಅಂತ ಬರೀ ಇದೇ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ. ವಯೋವೃದ್ಧರಿಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಲೋಪ ಎಸಗಿರುವುದು ಸಾಬೀತಾದ ಹಿನ್ನೆಲೆ ನ್ಯೂರೋ ಸರ್ಜನ್ ಡಾಕ್ಟರ್ ಶ್ರೀ ಚೈತನ್ಯ RS ಎಂಬ ವೈದ್ಯರನ್ನ 2 ತಿಂಗಳ ಕಾಲ ವೈದ್ಯಕೀಯ ನೋಂದಣಿ ಪಟ್ಟಿಯಿಂದ ತೆಗೆದುಹಾಕಲು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆದೇಶಿಸಿದೆ ಅಂತ ಹೊಳೆನರಸೀಪುರದ ಆರ್ ಸುಮಾ ಅಂತಕ್ಕಂಥವ್ರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯರ ಜೊತೆಗೆ NDRK ಆಸ್ಪತ್ರೆ ವಿರುದ್ಧ ಅಗತ್ಯ ಕ್ರಮಕ್ಕೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. KPMEA ಹಾಸನಕ್ಕೆ ಇದನ್ನ ರವಾನೆ ಮಾಡಲಾಗಿದೆ. ಇನ್ನು 2018ರಲ್ಲಿ ನಮ್ಮ ತಂದೆ ಬಿ ರಾಜು ದಿಢೀರ್ ಅಸ್ವಸ್ಥರಾಗಿದ್ರು. ಕೂಡಲೇ ವೈದ್ಯರ ಬಳಿಗೆ ಹೋಗಿ NDRK ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಡಾಕ್ಟರ್ ಚೈತನ್ಯ ಅವರೇ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿದ್ರು. ಈ ವೇಳೆ ವೈದ್ಯರು ತಲೆಯ ಚಿಪ್ಪನ್ನ ಸಂರಕ್ಷಿಸದೆ ಎಲ್ಲೋ ಬಿಸಾಡಿ ಕರ್ತವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆಡಳಿತ ಮಂಡಳಿಯೂ ಕೂಡ ಉಡಾಫೆ ತೋರಿತ್ತು ಅಂತ ಹೇಳಿದ್ದಾರೆ. ಇನ್ನು ತಂದೆ ಪ್ರಾಣ ರಕ್ಷಣೆಗಾಗಿ ಬೇರೆ ಆಸ್ಪತ್ರೆ ಮೊರೆ ಹೋಗಿ ಚಿಕಿತ್ಸೆ ಕೊಡಿಸಿದ್ವು. ಈ ನಡುವೆ ವೈದ್ಯರು ಮತ್ತೆ ಆಸ್ಪತ್ರೆಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಂಡಳಿಗೆ ದೂರನ್ನ ಕೂಡ ನೀಡಿದ್ವಿ. 6 ವರ್ಷಗಳ ನಿರಂತರ ಹೋರಾಟದಿಂದ ನಮಗೆ ಇದೀಗ ಫಲಿತಾಂಶ ಸಿಕ್ಕಿದೆ, ನ್ಯಾಯದ ಭರವಸೆ ಮೂಡಿದೆ. ನಾವೀಗ ವೈದ್ಯರ ವಿರುದ್ಧ ದೂರು ದಾಖಲಿಸಿ ಪರಿಹಾರ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಇಂಥ ಪ್ರಕರಣದಲ್ಲಿ ಯಾರು ನೊಂದಿರ್ತಾರೆ ಅವರು ಸ್ಟ್ರೈಕು ಮತ್ತೊಂದು ಇನ್ನೊಂದು ಮಾಡೋದ್ರ ಬದಲಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ದೂರು ನೀಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ. ಡಾಕ್ಟರ್ ಶ್ರೀ ಚೈತನ್ಯ ಅವರ ವಿರುದ್ಧ ವೃತ್ತಿಪರ ದುರ್ನಡತೆ ಹಾಗೂ ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತಾಗಿದೆ ಅಂತ ತೀರ್ಮಾನಿಸಿ ವೈದ್ಯರ ಹೆಸರನ್ನ 2 ತಿಂಗಳ ಕಾಲ ವೈದ್ಯಕೀಯ ನೋಂದಣಿ ಪಟ್ಟಿಯಿಂದ ಅಮಾನತು ಮಾಡುವಂತೆ ಆದೇಶಿಸಲಾಗಿದೆ. ಇದೇ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರ್ತಕ್ಕಂಥ NDRK ಆಸ್ಪತ್ರೆ ವಿರುದ್ಧ ಕೂಡ ಕಾನೂನು ಪ್ರಕಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಪ್ರಾಧಿಕಾರ ಹಾಸನಕ್ಕೆ ಪ್ರಕರಣವನ್ನು ವರ್ಗಾಯಿಸಿದೆ ಅಂತ ತಿಳಿಸಿದ್ದಾರೆ. ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿಂದ ಬಂದಿರೋದು. ನಮ್ಮ ತಂದೆ ಬಿ ರಾಜು ಅವರಿಗೆ ಸಡನ್ನಾಗಿ ಅನ್ಕಾನ್ಷಿಯಸ್ ಆದರು. ಅವ್ರನ್ನ ಹೊಳೆನರಸೀಪುರ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ವಿ. ಅಲ್ಲಿ ಇಲ್ಲ, ಹೆಚ್ಚಿನ ಚಿಕಿತ್ಸೆಗೆ ನೀವು ಹಾಸನಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ NDRK ಹಾಸ್ಪಿಟಲಿಗೆ ಕರ್ಕೊಂಡ್ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ನ್ಯೂರೋ ಸರ್ಜನ್ ಅವ್ರ ಹತ್ರ ನಮ್ಮ ತಂದೆಯವರು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಇಲ್ಲ, ನಿಮ್ಮ ತಂದೆಯವರಿಗೆ ಸಡನ್ನಾಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅವರಿಗೆ ಸಡನ್ನಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮಗೆ ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೂ ಅವರು ಅವಕಾಶ ಮಾಡಲಿಲ್ಲ. ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿ ಅವ್ರನ್ನ ICUಗೆ ಶಿಫ್ಟ್ ಮಾಡಿದ್ರು. ಸರಿ, ನಾವು ಅವಾಗವಾಗ ಹೋಗಿ ಬಂದು ನೋಡುವಾಗ ಅವ್ರಿಗೆ ಸ್ಕಲ್ ತಲೆ ಚಿಪ್ಪನ್ನು ಅವರು ತೆಗೆದುಬಿಟ್ಟು ಹೊಟ್ಟೆಲಿ ಸ್ಟೋರ್ ಮಾಡಿರಬೇಕಾಗಿತ್ತು. ನಾವು ನಮ್ಮ ತಂದೆಯವ್ರನ್ನ ಚೆಕ್ ಮಾಡಿದಾಗ ಅವರು ಯಾವುದೇ ಒಂದು ಆಪ್ರೇಷನ್ ಏನೂ ಮಾಡಿರಲಿಲ್ಲ. ಸೊ ನಾವು ಮತ್ತೆ ಶ್ರೀ ಚೈತನ್ಯ ಡಾಕ್ಟರ್ನವ್ರನ್ನ ಕೇಳಿದ್ವಿ, ಸರ್ ಏನಕ್ಕೆ ಅವ್ರಿಗೆ ತಲೆ ಚಿಪ್ಪನ್ನು ಹೊಟ್ಟೆಲಿ ನೀವು ಪ್ರಿಸರ್ವ್ ಮಾಡಿಲ್ಲ ಅಂತ ಕೇಳಿದ್ವಿ. ಆಗ ಅವರು ಇಲ್ಲ, ಅದನ್ನು 0 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ, ಈಗ ಸದ್ಯಕ್ಕೆ ಅವ್ರಿಗೆ ತಲೆ ಊತ ಇರೋದ್ರಿಂದ ಈಗ ಅದನ್ನು ಆಪ್ರೇಷನ್ ಮಾಡಿ ಮತ್ತೆ ಅದನ್ನ ಇಡೋದಕ್ಕಾಗಲ್ಲ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನೋಡೋಣ ಅಂತ ಹೇಳಿದ್ರು. ಸರಿ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹೇಳಿದ್ರು, ಇಲ್ಲ ಅದು ಇನ್ನೂ ಸ್ವೆಲ್ಲಿಂಗ್ ಇದೆ, ನಿಮ್ಮ ತಲೆ, ನಮ್ಮ ತಂದೆಯವರ ತಲೆ ಇನ್ನೂ ಸ್ವೆಲ್ಲಿಂಗಲ್ಲಿರೋದ್ರಿಂದ 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ, ಅದೇ ರೀತಿ ನಾವು 2 ವೀಕ್ಸ್ ಬಿಟ್ಟು ಬರೋಣ ಅಂತ ಹೋದಾಗ ಸಡನ್ ಅವ್ರಿಗೆ ತುಂಬ ಪೇಯ್ನ್ ಬಂದು ಮತ್ತೆ NDRK ಹಾಸ್ಪಿಟಲಿಗೆ ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ಡಾಕ್ಟರ್ನ ಕಾಣೋದಕ್ಕೆ ಬಂದಾಗ ಡಾಕ್ಟರ್ ನಮಗೆ ಸಿಗಲಿಲ್ಲ. ಮತ್ತು NDRK ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ ಅವ್ರನ್ನ ವಿಚಾರಿಸಿದ್ವಿ. ಅವರು ಡಾಕ್ಟರ್ ಅವರ ನಿರ್ಲಕ್ಷ್ಯದಿಂದ ಅವರು ಬಿಟ್ಟೋಗಿದ್ದಾರೆ, ಇಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಸೊ ಅವಾಗ ನಾವು ಮತ್ತೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶ ಆಗಿದೆಯಂತೆ. ಹೀಗಾಗಿ ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನ ಜಮೀನಿಗೆ ಕಳಿಸಬೇಕು. ಯಾವ ಬೆಳೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಸರ್ಕಾರ ಸರಿಯಾಗಿ ವರದಿ ಮಾಡಬೇಕು ಅಧಿಕಾರಿಗಳು ಅಂತ ಮಾಜಿ ಸಚಿವ HD ರೇವಣ್ಣ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಜಿಲ್ಲೆಯನ್ನ ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆಯನ್ನ ಮಾಡಬೇಕು ಅಂತ ಒತ್ತಾಯಿಸಿದ್ರು. ರೈತರು ಕಷ್ಟದಲ್ಲಿದ್ದು ಅವರ ಸಾಲ ಮನ್ನಾ ಮಾಡಲಿ, ರೈತರಿಂದ ನೇರವಾಗಿ ಬೆಳೆಯನ್ನ ಖರೀದಿ ಮಾಡಲಿ, ನಾಲೆಗಳಿಗೆ ನೀರು ಹರಿಸಬೇಕು, ರೈತರು ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ಅವರೇ ಹೇಳಿಬಿಡ್ಲಿ, ಇಲ್ಲವಾದ್ರೆ ಪರಿಹಾರ ಧನವನ್ನಾದ್ರೂ ಕೊಡ್ಲಿ, ಅವರಿಗೆ ಬಿಡುಗಡೆ ಮಾಡಲಿ. ತಮಿಳುನಾಡಿಗೆ ನೀರು ಕೊಡುವ ಉದ್ದೇಶವಿದ್ದರೆ ನಮ್ಮ ರೈತರಿಗೆ ಬೆಳೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ರು.
ಇನ್ನು KM ಶಿವಲಿಂಗೇಗೌಡ ಅವರು ಮಂತ್ರಿ ಆಗಿರುವ ಬಗ್ಗೆ ಪ್ರತಿಕ್ರಿಯಿಸಿ, ನಮ್ಮ ಕೈಯಲ್ಲಿ ಏನೂ ಕೆಲಸ ಮಾಡಲು ಆಗಲಿಲ್ಲ, ಅವರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ, ನಮಗೆ ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ, ಜಿಲ್ಲೆಯ ಜನ ಒಳ್ಳೆ ಕೆಲಸ ಮಾಡಿ ಅಂತ ಆಯ್ಕೆ ಮಾಡಿದ್ದಾರೆ, ಅವ್ರ ಹೆಸರು ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡಿದರು. ಯಾರು ಹಲವು ಜನ ನಮಗೇನಾದ್ರು ಇದೈತಾ, ಒಳ್ಳೆ ಕೆಲಸ ಮಾಡಿ ನಾವು ಮಾಡೋ ಕೆಲಸ ಅವರೇ ಮಾಡಿ ಇನ್ನೂ ಸಂತೋಷ. ಮಾಡಕ್ಕೆ ಕೊಟ್ಟವರಲ್ಲ ರೈತರು ಬೆಳೆಗಳಿಗೆ ನೀರು ಹರಿಸ್ಬೇಕು ಅಂತ ಹೇಳಿ ಸರ್, ನಾಲೆಗಳಿಗೆ ನಾಲೆಗಳು ನೀರು ಹರಿಸಕ್ಕಾರೆ ಹರಿಸಿ, ಆಗದೆ ಹೋದ್ರೆ ಪರಿಹಾರ ಕೊಡಿ ಅಷ್ಟೇ ರೈತರಿಗೆ. ನಮ್ಮಲ್ಲಿ ಯಾವುದೂ ಕೆರೆ ಕಟ್ಟೆ ಇಲ್ಲ. ಅಪ್ ಟು ನನ್ನ ಇದು ಬಾಲಣ್ಣ ವಿಧಾನಸಭಾ, ನನ್ನ ಕ್ಷೇತ್ರದ ಮಂಜಣ್ಣ ಕಡೆ ಹೈ ಲೆವೆಲ್ ಇರ್ಬೋದು, ಅದಕ್ಕೆ ಮಾಡಲಿ. ಈ ಕಡೆ ಭಾಗದಲ್ಲಿ ಕೆರೆ ಕಟ್ಟೆ ಯಾವುದು HRPC ನಲ್ಲಿ ಯಾವ ನಲ್ಲಿ ಮಳೆ ಕೂಡ ಕಮ್ಮಿ ಇದೆ, ಸರಿ ಇದಾಗ್ತಿಲ್ಲ. ಬ್ಯಾಂಕಿನ ನೋಡಪ್ಪ, ನಾನು ಹೇಳೋದು ಅದನ್ನೇ ಸಾಲ ಮನ್ನಾ ಮಾಡಿ ಅಂತ ಈಗಾಗಲೇ ಹೇಳಿದೆ. ರೈತರದ್ದು ಬ್ಯಾಂಕಿನ ನೋಟಿಸ್ ಕೊಟ್ಟರೆ ಇವತ್ತು ಕಷ್ಟದಲ್ಲಿದ್ದಾರೆ. ಲಾಸ್ಟ್ ವರ್ಷನೂ ಬೆಳೆ ಸರಿಯಾಗಿ ಬಂದಿಲ್ಲ. ಈ ವರ್ಷ 100ಕ್ಕೆ 100 ಭಾಗ 80% ಜೋಳ ರೈತರದ್ದು. ಆಮೇಲೆ ಇನ್ನೊಂದು ನಾನು ಹೇಳೋದು, ರೈತರು ಬೆಳೆದಂಥ ಬೆಳೆ ಜೋಳ, ಮೆಕ್ಕೆಜೋಳ ಡೈರಿನಲ್ಲಿ 4G ಎಕ್ಸೆಪ್ಷನ್ ಕೊಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಡಬೇಕು ಅಂತ ಒತ್ತಾಯ. ಯಾರೋ 3 ಜನ ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು, ನೇರವಾಗಿ ರೈತರ ನೋಡಿ ಸಪ್ರೇಟ್ ಆಗಿ ಮಂಜಾಳು ನೀರಿಗೆ ಸಂಗ್ರಹ ಆಗ್ತದೆ. ಈಗ ಉತ್ತೂರು ನಾಲೆ, ದಕ್ಷಿಣ ನಾಲೆ, ಅದು ಮಹಾರಾಜ ಅದಕ್ಕೆ ನೀರಾರು ಬಿಟ್ಟು ರೈತರನ್ನ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಡಬೇಕು. ಆಮೇಲೆ ಹೈ ಲೆವೆಲ್ ಚಾನಲ್ ಇರ್ಬೋದು, HLPC ಇರ್ಬೋದು, HRPC. ಆ ಚಾನಲ್ ನಮ್ಮಲ್ಲಿ ಯಾವುದು ಕೆರೆ ಕಟ್ಟೆ ಇಲ್ಲ ತುಂಬಕ್ಕೆ. ಕೆರೆ ಕಟ್ಟೆ ನಾನು ತುಂಬಿಕೊಳ್ಳಿ ಬೇಡ ಅನ್ನೋದು. ಇಲ್ಲಿ ರೈತರಿಗೆ ಯಾವ ರೀತಿ ಯಾವ ಬೆಳೆ ಮಾಡಬೇಕು, ಅಲ್ಲವ್ರು ಬೆಳೆ ಮಾಡೋಕ್ಕಾಗಲ್ಲ ಅಂದರೆ ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರನಾರು ಕೊಡು, ಅಷ್ಟೇ ನಾವು ಕೇಳೋದು. ನೀರೇನಾದ್ರು ಕುಡಿಯೋ ನೀರು ಬೇಕು, ತಮಿಳ್ನಾಡಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ರೈತರನ್ನ ಬೆಳೆ ಪರಿಹಾರ ಕೊಡಿ ಅಂತ ಒತ್ತಾಯ. ಸರ್, ಬೆಳೆ ಪರಿಹಾರ ಕಳೆದ ವರ್ಷದ್ದೇ ಬಂದಿಲ್ಲ. ಮತ್ತೆ ಕೆಲವು ಕಡೆ ನೋಡಪ್ಪ, ನಾನು ಈಗ ನಾವು ಎಷ್ಟು ಹೇಳ್ಬೋದು ನಾವು ಹಲವಾರು ಸಾರಿ ಇದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಬೇಕು ಅಂತ ನಾವು ಮಂಜಣ್ಣ ಲಾಸ್ಟ್ ಇಯರ್ದು ಗೊತ್ತಿದೆ ನನಗೆ. ಲಾಸ್ಟ್ ಇಯರ್ದು ಬಂದಿಲ್ಲ. ಸರಿಯಾದ ರೀತಿ ಇನ್ಶೂರೆನ್ಸ್ನವರು ದುಡ್ಡು ಕಟ್ಟಿಸ್ಕೊತಾರೆ, ಕೊಡಲ್ಲ. ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇಲ್ಲ ಸರ್ ನಾವು 90% ಮಾಡಿಸ್ತೀನಿ ಅಂತ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ಕೆಲವು ಅಧಿಕಾರಿಗಳ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ, ನೋಡೋಣ ಏನು ಮಾಡ್ತೀನಿ. ಸರ್, ಈಗ ನಿಮ್ಮಲ್ಲೇ ಇದ್ದ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು 2.5 ಲಕ್ಷ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ರಾಜ್ಯದ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಹಾಗೂ ಆಯುಷ್ ಇಲಾಖೆಗಳಲ್ಲೇ ಸುಮಾರು 25,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರ ಕಳೆದ ಮೇ 22ರಂದು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಕಾರ್ಮಿಕರ ಬಹುಕಾಲ ಅಂತ ಅಂದ್ರೆ ಸುಮಾರು 8 ವರ್ಷಗಳ ಬೇಡಿಕೆಗೆ ದೊರೆತ ನ್ಯಾಯ ಆಗಿತ್ತು. ಆದರೆ ಆರ್ಥಿಕ ಇಲಾಖೆ ಜುಲೈ 15ರಂದು ಹೊರಡಿಸಿದ ಜ್ಞಾಪನ ಹಾಗೂ ಜುಲೈ 29ನೇ ತಾರೀಕು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತೆ ಲೆಕ್ಕಪತ್ರ ಇಲಾಖೆ ಪ್ರಧಾನ ನಿರ್ದೇಶಕರು ಹೊರಡಿಸಿದ ಸುತ್ತೋಲೆ ನೌಕರರಲ್ಲಿ ಆತಂಕವನ್ನು ಮೂಡಿಸಿದೆ ಅಂತ ಆರೋಪಿಸಿದರು. ಇನ್ನು ಪರಿಷ್ಕೃತ ಕನಿಷ್ಠ ವೇತನವನ್ನ ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಪ್ರಯತ್ನ ಕಾರ್ಮಿಕ ವಿರೋಧಿ ಕ್ರಮ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರದ ಈ ನಿಲುವು ನೌಕರರಲ್ಲಿ ತೀವ್ರ ನಿರಾಸೆಯನ್ನು ಮೂಡಿಸಿದೆ. ಒಂದೆಡೆ ಖಾಸಗಿ ಸಂಸ್ಥೆಗಳು ವೇತನ ಜಾರಿಗೆ ಹಿಂದೇಟ್ ಹಾಕ್ತಾ ಇದ್ರೆ, ಸರ್ಕಾರವೇ ಜಾರಿಗೊಳಿಸಿದ ವೇತನವನ್ನ ನೀಡೋಕೆ ಹಿಂದೇಟ್ ಹಾಕ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ ಅಂತ ಹೇಳಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಸುದರ್ಶನ್ ಕುಮಾರ್, ದಿಲೀಪ್, ಲೋಕೇಶ್, ಶ್ರುತಿ ಹಾಜರಿದ್ದರು. ಅದೇನು ಪ್ರತಿ ವರ್ಷದಂತೆ ಏನು DA ಜಾಸ್ತಿ ಆಗ್ತಿತ್ತು, ಅದು ಏಪ್ರಿಲ್ ಆದ ನಂತರ ಏನು ಮಾನ್ಯ ಕಾರ್ಮಿಕ ಸಚಿವರು ಹಲವಾರು ಸಂಘಟನೆಗಳ ಒತ್ತಡಕ್ಕೆ ಮಣಿದು ಏನು ಮೇ 22ರಂದು ಕನಿಷ್ಠ ವೇತನ, ನೂತನ ಕನಿಷ್ಠ ವೇತನ ಜಾರಿ ಮಾಡಿದ್ದು, ಅದು ಬಹುತೇಕ ರಾಜ್ಯ ವ್ಯಾಪ್ತಿಯಲ್ಲಿ ಸುಮಾರು ಒಂದು 2.5 ಲಕ್ಷ ಜನ ನಮ್ಮ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಮತ್ತು 1,70 ಲಕ್ಷ ಜನ ಕಾರ್ಮಿಕ ವಲಯಕ್ಕೆ ಅನುಕೂಲವಾಗಂತೆ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಸಾಕಷ್ಟು ಖಾಸಗಿ ಉದ್ಯಮಗಳು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾರೆ. ಬಟ್ ಸರ್ಕಾರದ ಅಡಿಯಲ್ಲಿರುವಂಥ ಹೊರಗುತ್ತಿಗೆ ನೌಕರರು ಸ್ವಾಗತ ಮಾಡ್ತಾರೆ. ಹಂಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಕಾರ್ಮಿಕರು ಕೂಡ ಸ್ವಾಗತ ಮಾಡ್ತಾರೆ. ಬಟ್ ಏನು ಉದ್ಯಮ ವರ್ಗದಲ್ಲಿರ್ತಾರೆ, ಖಾಸಗಿ ಉದ್ಯಮ ವಲಯದಲ್ಲಿ, ಅವರು ನೀವು 60ರಷ್ಟು ಏರಿಕೆ ಮಾಡಿದ್ದೀರಿ, ಹಂಗಾಗಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರು 60ರಷ್ಟು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಿಲ್ಲ. ಅವರು ಮಾಡಿರೋ ಅಂಕಿಅಂಶನ ನಾವು ಗಮನಿಸಿದಾಗ
ಒಂದು 40% ಹೆಚ್ಚಿಗೆ ಆಗಿದೆ. ಹೌದು, ಒಪ್ಕೊತೀವಿ. ಬಟ್ ಏನಂದರೆ ಇದು ಸತತ 8 ವರ್ಷಗಳ ನೌಕರರ ಕನಸು ಮತ್ತು ಬೇಡಿಕೆ. ಏಕೆಂದರೆ ಇಂದಿನ ಜೀವನ ಮಟ್ಟಕ್ಕೆ ಅನುಗುಣವಾಗಿ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ನಾವು ಈಗಾಗಲೇ ಸಾಕಷ್ಟು ಬಾರಿ ಒತ್ತಡ ಹಾಕಿದ್ವಿ. ನಮ್ಮ ಕೇಂದ್ರ ಕಚೇರಿಯಲ್ಲಿ ಹಾಸನದಲ್ಲಿ ತೆರೆದಾಗ ಮಾನ್ಯ ಸಂತೋಷ್ ಲಾಡ್ ಸಾಹೇಬರೇ ಬಂದು ಅದನ್ನು ಉದ್ಘಾಟನೆ ಮಾಡಿದಾಗಲೂ ಕೂಡ ಇಲ್ಲ, ನಾನು ಒಂದು 6 ತಿಂಗಳೊಳಗಡೆ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ನೀಡಿದರು. ಅದರಂತೆ ಅವರು ನುಡಿದಂತೆ ನಡ್ಕೊಂಡ್ರು. ಆದರೆ ಇವಾಗ ಏನಾಗಿದೆಯಪ್ಪ ಅಂತ ಅಂದರೆ, ಮೊನ್ನೆ ಏನು ಆರ್ಥಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ತಮ್ಮೆಲ್ಲರಿಗೂ ಆ ಪತ್ರನ ಕೊಟ್ಟಿದ್ದೀವಿ. 12,600 ಕೋಟಿ ಏನೋ ಹೊರೆ ಆಗುತ್ತೆ ಅಂದ್ಬಿಟ್ಟು 12,588 ಕೋಟಿ ನಮಗೆ ಹೊರೆ ಆಗುತ್ತೆ ಹೊರಗುತ್ತಿಗೆ ನೌಕರರಿಗೆ ವೇತನ ನೀಡಿದರೆ. ಹಾಗಾಗಿ ನಾವು ಇದನ್ನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಏನು ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಇಲಾಖೆಯವರು ಕೂಡ ತಾತ್ಕಾಲಿಕವಾಗಿ ಇದನ್ನು ಮೌಖಿಕ ನಿರ್ದೇಶನದ ಮೇರೆಗೆ ಈ ಹಿಂದೆ ನಮಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ನಮ್ಮ ಪಾರ್ಟಿಯನ್ನ ಬೈಕೊಂಡು ತಿರುಗ್ತಾ ಇದ್ದ ಶಿವಲಿಂಗೇಗೌಡರಿಗೆ ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಕೆಲಸ ಮಾಡಲಿ, ಒಳ್ಳೆ ಹೆಸರು ತಗೊಳ್ಳಿ, ಜಿಲ್ಲೆಯ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಮಾಜಿ ಸಚಿವ ಎ ಮಂಜು ನೂತನ ಸಚಿವ ಕೆ ಎಂ ಶಿವಲಿಂಗೇಗೌಡರಿಗೆ ಸಲಹೆಗಳನ್ನ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಜಿಲ್ಲೆಯ ಅಭಿವೃದ್ಧಿ ಮಾಡಲು ನಮ್ಮ ಸಹಕಾರ ಇದೆ, ನಮ್ಮನ್ನ ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ಮಂಡತನದಲ್ಲಿ ಮಾತನಾಡೋದನ್ನು ಬಿಟ್ಟು ಕೆಲಸಗಳ ಬಗ್ಗೆ, ಜಿಲ್ಲೆಯ ಬಗ್ಗೆ ಗಮನ ಹರಿಸಲಿ. ಮಂತ್ರಿ ಆದ ಮೇಲೆ ಬರೀ ಅರಸೀಕೆರೆಯನ್ನ ನೋಡಬಾರ್ದು, ಇಡೀ ಜಿಲ್ಲೆಯನ್ನ ನೋಡ್ಲಿ ಅಂತ ಹೇಳಿದ್ರು. ಇನ್ನು ಜಿಲ್ಲೆಯಲ್ಲಿ ಬರಗಾಲ ಇದೆ, ರೈತರಿಗೆ ಪರಿಹಾರ ಕೊಡ್ಲಿ, ಇಲ್ಲ ಸಾಲ ಮನ್ನಾ ಮಾಡ್ಲಿ. ಸರ್ಕಾರ ರೈತರ ಪರವಾಗಿ ಇದ್ರೆ ಕೂಡಲೇ ರೈತರ ನೆರವಿಗೆ ಬರಬೇಕು. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂದ್ರೆ ಸಾಲ ಮನ್ನಾ ಮಾಡ್ಲಿ, ಅಂಡ್ ಇಲ್ಲ ಎಕರೆಗೆ ಇಷ್ಟು ಅಂತ ಪರಿಹಾರ ಕೊಡ್ಲಿ ಅಂತ ಆಗ್ರಹಿಸಿದ್ರು. ಇನ್ನು ಕಳೆದ ಬಾರಿ ಬೆಳೆ ವಿಮೆ ಹಣವನ್ನ ಕಟ್ಟಿಲ್ಲ, ಇನ್ನು ಈ ಬಾರಿ ಎಲ್ಲಿ ಕಟ್ತಾರೆ, ಈ ಸರ್ಕಾರದಲ್ಲಿ ದುಡ್ಡು ಎಲ್ಲಿದೆ ಅಂತ ಎ ಮಂಜು ಅವರು ವ್ಯಂಗ್ಯ ಕೂಡ ಆಡಿದ್ದಾರೆ ಈ ಸಂದರ್ಭದಲ್ಲಿ. ಈಗ ಮಂತ್ರಿ ಕೊಟ್ಟಿದ್ದಾರೆ, ಭಾರಿ ದೂರ್ಕೊಂಡು ತಿರುಗ್ತಾ ಇದ್ರು ನಮ್ಮ ಪಾರ್ಟಿಯವ್ರನ್ನೆಲ್ಲ. ಹಿಂದೆ ನಮ್ಗೆ ಅವಕಾಶ ಕೊಡಲಿಲ್ಲ ಮಾಡೋಕ್ಕೆ, ಅದು ಇದು ಅಂತಿದ್ರು. ಈಗ ಮಂತ್ರಿನೇ ಕೊಟ್ಟವ್ರಲ್ಲ, ಮಾಡಲಿ, ಕೆಲಸ ಮಾಡಿ ಒಳ್ಳೆಯ ತರಲಿ, ಜಿಲ್ಲೆಗೆ ಅಭಿವೃದ್ಧಿ ಮಾಡಲಿ ಅಂತ ಆಶಿಸ್ತೀವಿ. ನಮ್ಮ ಸಹಕಾರನೂ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಬಂದಾಗ ನಮ್ಮ ಸಹಕಾರನೂ ಇದೆ, ಅದು ಉಪಯೋಗಿಸ್ಕೋಬೇಕು ನಮ್ಮನ್ನು ಅಷ್ಟೇ. ಬರೀ ಒಂದುತನದಲ್ಲಿ ಮಾತಾಡೋದನ್ನೆಲ್ಲ ಬಿಟ್ಟು ಕೆಲಸಗಳ ಬಗ್ಗೆ ಗಮನ ಹರಿಸ್ಲಿ, ಜಿಲ್ಲೆ ಬಗ್ಗೆ ಗಮನ ಹರಿಸ್ಲಿ. ಮಂತ್ರಿ ಆದ್ಮೇಲೆ ಬರೀ ಅರಸೀಕೆರೆಯನ್ನು ನೋಡಬಾರ್ದು, ಜಿಲ್ಲೆನ ನೋಡ್ಲಿ ಅಂತೇಳಿ ನಿಮ್ಮ ಮುಂದೆ ಒತ್ತಾಯ ಮಾಡ್ತೀವಿ. ನೋಡ್ರಿ, ಆ ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ನಮ್ದಲ್ಲ. ನಮಗೆ ಬಿಡೋದು ರೈತರ ಸಂಕಟದಲ್ಲಿ ಇರೋದಕ್ಕೆ ಸರ್ಕಾರ ರೈತರ ಪರವಾಗಿ ಬರಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ಸಹಕಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ 2 ತಿಂಗಳು ತಗೊಂಡ್ರು, ವಿಸ್ತರಣೆ ಆಯ್ತು, ಕಂಪ್ಲೀಟ್ ಆಗಿ ಪಕ್ಷಗಳ ಒಂದು ದೊಡ್ಡ ಒಳಬೇಗುದಿ ಶುರುವಾಗಿದೆ. ಆಡಳಿತ ಮೇಲೆ ಪರಿಣಾಮ ಬೀರಲ್ವಾ ಸರ್? ನಿಮ್ಮ ಅಬ್ಸರ್ವೇಷನ್, ನಿಮ್ಮ ಸೀನಿಯರ್ MLA ಆಡಳಿತ ಪರಿಣಾಮ ಬೀರ್ತದೆ ಇಲ್ಲ ಅಂತ ನೋಡ್ತಾರೆ. ಇನ್ನೊಂದು ಅಸೆಂಬ್ಲಿ ಆಗ್ಲಿ, ಇನ್ನೊಂದು ತಿಂಗಳು 13ರಿಂದ ಅಸೆಂಬ್ಲಿ ಇದೆ. ಅದಾದ್ಮೇಲೆ ಮುಂದೆ ನೀವೇ ನೋಡ್ತಿರ್ತೀರಿ, ನೀವೇ ತೋರಿಸ್ತಿರ್ತೀರಿ. ಅತೃಪ್ತರು ಹೆಂಗ್ ಮಾಡ್ತಾರೆ. ನಮ್ಗೆ ಅವರು ಸರ್ಕಾರ ಏನ್ ಮಾಡ್ತಾರೋ, ಮಂತ್ರಿ MLA ರಾಜೀನಾಮೆ ಕೊಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಸರ್ಕಾರ ಇರಬೇಕು, ರೈತರ ಸಂಕಟದಲ್ಲಿ ಪರಿಹಾರ ಮಾಡ್ಬೇಕು, ಅಷ್ಟೇ ನಮ್ಮ ಒತ್ತಾಯ. ಯಾರು ಮಾಡ್ಲಿ ಬಿಡ್ಲಿ, ನಮ್ಗೆ ಆಗುತ್ತೆ ಅಲ್ಲ, ಮಾಡ್ಬೇಕು. ಸರ್ಕಾರ ಅಂದ್ರೆ ಜನರ ಸರ್ಕಾರ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು. ಅವ್ರ ವೈಯಕ್ತಿಕವಾದಂತ ಇದನ್ನ ಮುಂದೆ ಇಟ್ಕೊಳ್ಳೋದಲ್ಲ. ನಮಗ್ ಬೇಕಾಗಿರತಕ್ಕಂಥದ್ದು ರೈತರ ಸಂಕಟಕ್ಕೆ ಸರ್ಕಾರ ಬರಬೇಕು, ಸಾಲ ಮನ್ನಾ ಮಾಡಬೇಕು, ಹಿಂದೆ ಇರತಕ್ಕಂಥ ದುಡ್ಡನ್ನ ಕೊಡ್ಬೇಕು. ಸರಿ, ಕೆಪಿಎಸ್ಸಿ ಆಲೂರು ಪಟ್ಟಣದ ಹುಣಸವಳ್ಳಿ ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ್ದ ಗೂಡಂಗಡಿಗಳನ್ನ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಹಸೀಲ್ದಾರ್ ಎಚ್ ಮಲ್ಲಿಕಾರ್ಜುನ್ ಮತ್ತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಇವರ ಸಮ್ಮುಖದಲ್ಲಿ ಜೆಸಿಬಿ ಬಳಸಿ ಪೊಲೀಸರ ನೆರವಿನೊಂದಿಗೆ ತೆರವುಗೊಳಿಸಲಾಗಿದೆ. ತೆರವುಗೊಳಿಸುವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದೋಬಸ್ತಿಗಾಗಿ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. ಸ್ಥಳದಲ್ಲಿ ಹಾಜರಿದ್ದ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಪಟ್ಟಣ ಪಂಚಾಯಿತಿ ವತಿಯಿಂದ ಈ ಮೊದಲು ಸ್ಥಳೀಯ ಅಂಗಡಿ ಮಾಲೀಕರೊಂದಿಗೆ ಸಭೆ ನಡೆಸಿ ತೆರವುಗೊಳಿಸಲು ಮನವಿಯನ್ನ ಮಾಡಲಾಗಿತ್ತು. ಮಾನವೀಯತೆ ಹಿನ್ನೆಲೆಯಲ್ಲಿ 6 ತಿಂಗಳುಗಳ ಕಾಲ ಅವಕಾಶವನ್ನು ಕೂಡ ನೀಡಲಾಗಿತ್ತು. ಆದರೆ ಯಾವುದೇ ವರ್ತಕರು ತಮಗೆ ನೀಡಿದ್ದ ಅವಧಿಯ ಒಳಗಡೆ ತಮ್ಮ ಗೂಡಂಗಡಿಗಳನ್ನ ತೆರವುಗೊಳಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಆದ್ರೂ ಕೂಡ ಮತ್ತೆ 2 ತಿಂಗಳ ಹೆಚ್ಚುವರಿ ಸಮಯವನ್ನು ನೀಡಿ ಇಂದು ತೆರವುಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಶಾಂತಕೃಷ್ಣ, ಪೊಲೀಸ್ ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ಸಾರ್ವಜನಿಕರು ಹಾಜರಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಸುತ್ತ ಏನು ನಿರ್ದೇಶನ ಇದೆ, ಹಾಗೆ ಇವತ್ತು ಈ ಹಿಂದೆ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಏನಿಲ್ಲಿ ವ್ಯಾಪಾರ ಮಾಡ್ತಾಯಿದ್ರು, ಸೊ
ಸುಮಾರು ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದು ರಸ್ತೆ ಬದಿಗೆ ಬರೋಂಥದ್ದು ಜಾಗ, ಅದು ಅನಧಿಕೃತವಾಗಿ ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಹಿಂದೆ ಗ್ರಾಮ ಪಂಚಾಯತಿಯಿಂದ ಏನೋ ಕೊಟ್ಟಿದ್ರು ಅಂತ ಹೇಳಿದ್ರು. ತದನಂತರ ಪರಿಶೀಲನೆ ಮಾಡೋದು ಯಾವುದೋ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲದೇ ಇರೋದ್ರಿಂದ ಅವ್ರಿಗೆ ಮನವರಿಕೆ ಮಾಡಿಕೊಂಡು ನಾವು ಆಡಳಿತಾಧಿಕಾರಿಗಳು ಹೇಳೋದಾದರೆ ಕಾಲಾವಕಾಶನ ಕೊಟ್ಟಿದ್ವಿ. ಸ್ವಯಂ ಪ್ರೇರಿತರಾಗಿ ಅವರು ಸಹಕಾರ ನೀಡಿದರು. ಇವತ್ತೆಲ್ಲ ನಾವು ಇವತ್ತು ಪಟ್ಟಣ ಪಂಚಾಯತಿ ಇವತ್ತಿಂದ ಫುಲ್ ಮರ್ಸು ಕೂಡ್ಗಿಲ್ಲ ಅವ್ನು ಸತ್ತೇ ಹೋದ ಸರ್, ಅಲ್ಲಿ ಸತ್ತೇ ಹೋದ, ಸ್ಪಾಟ್ ಹೋಗ್ಬಿಟ್ಟ. ಇವನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, 4-5 ದಿವಸ ಆಯಿತು. ಆಮೇಲೆ ಅಲ್ಲ, ತಹಸೀಲ್ದಾರ್ ಗಮನಕ್ಕೆ ಏನು ಅಂದರೆ ಅಲ್ಲಿ ಪಕ್ಕನೇ ಸರ್ ಟ್ರಾನ್ಸ್ಫಾರ್ಮರ್ ಇದೆ, ಪಕ್ಕನೇ ರೋಡ್ ಪಕ್ಕನೇ ಸರ್ ಹಲವು ಮರಗಳು ತೆರವುಗೊಳಿಸಿಲ್ಲ. ಅದು ಹೆಂಗೆ ಯಾವ ಫುಲ್ ಎಲ್ಲ ಮಾಡ್ಕೊಂಡು ಕಂಬಗಳು, ವಿದ್ಯುತ್ ಕಂಬಗಳು ಅಂದರೆ ಏನು ಹುಡುಗಾಟನ? ಒಂದು ಬಸ್ಸು ಇನ್ನೊಂದು ಕಾರ್ ಬಂದರೆ ಒಡ್ಕೊಂಡು ಹೋದರೆ ಅಪಾಯ, ಬರೀ ಒಬ್ರು ಸಾಯೋರು. ಕರೆಂಟ್ ಬಿದ್ದರೆ ಏನು ಮಾಡ್ತೀರಾ ಸರ್? ಫುಲ್ ರೋಡಲ್ಲೇ ಇದೆ, ನೀವು ಹೋಗ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ಬೇಕಾರೆ. ಕೆಲವು ಕಡೆ ಡಿವೈಡ್ರ್ಗಳನ್ನ ಏನು ಗೊತ್ತಾ ಸರ್, ಡಿವೈಡ್ರ್ ಏನಾಗಿದೆ ಗೊತ್ತಾ, ಮೊದಲು ಎಲ್ಲ ಅವ್ರವ್ರ ಮನೆ ಬಾಗ್ಲಕ್ಕೆ ಬಿಟ್ಕೊಂಡಿದ್ರು ಸರ್. ಅಲ್ಲಲ್ಲ, ಕೆಲವು ವಿರೋಧ ಆದಮೇಲೆ ಏನಾಗಿದೆ, ಇಷ್ಟಿಷ್ಟೇ ಸಣ್ಣ ಒಂದು ವೆಹಿಕಲ್ ಓಡಾಡೋಕ್ಕಾಗಲ್ಲ. ಒಂದು ಯಾವ ರೀತಿ ಊರಿಗೆ ಹೋಗ್ಬೇಕಾರೆ, ಒಂದು ಗ್ರಾಮಕ್ಕೆ ಹೋಗ್ಬೇಕಾರೆ ಎಷ್ಟು ಬಿಡ್ಬೇಕು. ಈಗ ನಮ್ಮಲ್ಲಿ ರೋಡ್ ಆಗಿದೆಯಲ್ಲ ಮುಖ್ಯ ರಸ್ತೆ, ಅದಕ್ಕೆ ಮೊದಲೇ ಕಿರಿದು ಅಂತಿದ್ವಿ. ವಿಪಥ ಮಾಡೋಕ್ಕೆ ಹೋಗಿ ಮಧ್ಯಕ್ಕೆ ನೀವು ಡಿವೈಡ್ರ್ ಹಾಕಿ ಅಲ್ಲಿ ಯಾರು ಹಾಕಿದಾರೋ ಗೊತ್ತಿಲ್ಲ. ನಿಮ್ಮ ಪಟ್ಟಣ ಪಂಚಾಯತಿದ PWD ಇದು ನೀವು ವರ್ಕ್ ಮಾಡಿದ್ದೀರಾ? ಪಟ್ಟಣ ಮಾಡಿರೋ ಹೊತ್ತಿಗೆ ಸರ್ ನಾನು ಮಾತಾಡ್ತಾ ಇರೋದು. ಈ ಸಲ ಅಲ್ಲ, ಇಲ್ಲಿಂದ ಅಲ್ಲಿವರೆಗೂ ನಿಮ್ದೇನೆ ವರ್ಕು. ಪಟ್ಟಣ ಪಂಚಾಯತಿಯವ್ರು ಮುಟ್ಟಬಾರ್ದಿತ್ತು, ಮುಟ್ಬಿಟ್ಟಿದ್ದೀರಾ. ಈ ಕಡೆ ಡಿವೈಡರ್ ಎಲ್ಲ ನೀವು ಹಾಕಿರೋದು, ಅದು ನಿಮ್ಮಿದು. ನಿಮ್ಮ ಅವಧಿ ಅಂತ ಹೇಳ್ತಾ ಇಲ್ಲ ಸರ್. ಪಟ್ಟಣ ಪಂಚಾಯತಿಯವರು PWD ರೋಡ್ ಮುಟ್ಟಂಗಿತ್ತಿಲ್ಲ. ಅದನ್ನ ಅವ್ರು ತಗೊಂಡು ಅದು ಯಾವ ಕಾಲದಲ್ಲಿ ಹೆಂಗೆ ಮಾಡಿದ್ದೆಲ್ಲ ಅವರೇನೆ. ಈಗ ನಮ್ಗೇನು ಗೊತ್ತಿದೆ, ನೀವು ಮಾಡ್ತಿದ್ದೀರ, ಅವರು ನಮಗೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಿರಲ್ಲ ಸರ್. ನೀವೇ ಮಾಡ್ತಿದ್ದೀರಾ ಅನ್ಕೋತಾರೆ. ಯಾವ ಗ್ರಾಂಟು ಅದೇನೋ ಕೇಳಕ್ಕೆ ಬರಲ್ಲ. ಒಬ್ಬರು ಸತ್ತೋಗಿದ್ದಾನೆ ಸರ್, ಡಿವೈಡ್ರಿಂದ ಆಕ್ಸಿಡೆಂಟ್ ಆಗಿ. ಇನ್ನೊಬ್ಬ ನಿನ್ನೆ ಆಕ್ಸಿಡೆಂಟ್ ಆಗಿ ಕೋಮಾಗ ಹೋಗಿದ್ದಾನೆ ಸರ್. ಹಂಪ್ಸ್ ಇಲ್ಲ, ಏನಿಲ್ಲ. ಓಕೆ. ಸೊ ಸುಮಾರು 15-20 ವರ್ಷದಿಂದ ಆಲೂರಿನ ಜನರು ಇದನ್ನು ಅನಧಿಕೃತವಾಗಿ ಉಪಯೋಗಿಸ್ತಾ ಇದ್ದರು. ಸೊ ಅವರಿಂದ ಇದರಿಂದ ಉಪಜೀವನ ಆಗ್ತಿತ್ತು. ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ 8 ತಿಂಗಳಿಂದ ನಾವು ಅವರಿಗೆ ಜನರಿಗೆ ಮಾತಾಡಿ ಪ್ರೋತ್ಸಾಹ ಮಾಡಿ ಅವರಿಗೆ ಸಾಕಷ್ಟು ಟೈಮ್ ಕೊಟ್ಟು ಖುದ್ದಾಗಿ ಖಾಲಿ ಮಾಡಿ ಒಂದು ಸಮುದಾಯದ ಜಾಗ ಸಮುದಾಯಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಮನವರಿಕೆ ಮಾಡಿ ಮೀಟಿಂಗ್ ಮಾಡಿದ್ವಿ 6 ತಿಂಗಳ ಹಿಂದೆ. ಅವರು ಕೇಳಿದ್ರ ಕಾಲಾವಕಾಶಕ್ಕಿಂತ 2. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ ತೆರವುಗೊಳಿಸುವಂತೆ ಶ್ರೀರಾಮ್ ಸೇನೆ ಆಗ್ರಹ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ. ನಿರ್ಲಕ್ಷ್ಯ ತೋರಿದ ನ್ಯೂರೋ ಸರ್ಜನ್ಗೆ ದಂಡನೆ, 2 ತಿಂಗಳು ಅಮಾನತು. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆದೇಶ. 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶ. ಸಚಿವ ಶಿವಲಿಂಗೇಗೌಡರ ಮೇಲೆ ಯಾವುದೇ ದ್ವೇಷ ಇಲ್ಲ. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಹೊರಗುತ್ತಿಗೆ ನೌಕರರಿಂದ ಕನಿಷ್ಠ ವೇತನಕ್ಕೆ ಪಟ್ಟು ಜಾರಿ ಮಾಡದಿದ್ರೆ ಹೋರಾಟದ ಎಚ್ಚರಿಕೆ. ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಆಗ್ರಹ. KM ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಹಿನ್ನೆಲೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡಲಿ. ನೂತನ ಸಚಿವರಿಗೆ ಮಾಜಿ ಸಚಿವ ಎ ಮಂಜು ಸಲಹೆ. ಆಲೂರಿನಲ್ಲಿ ರಸ್ತೆ ಬದಿ ಅನಧಿಕೃತ ಗೂಡಂಗಡಿಗಳ ತೆರವು. JCB ಕಾರ್ಯಾಚರಣೆ. ಪೊಲೀಸರ ಬಿಗಿ ಬಂದೋಬಸ್ತ್. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.